ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಕಿರಿಯ ವಿದ್ಯಾರ್ಥಿ ಮಿತ್ರರೇ, ಸುಮಾರು 3 ಗಂಟೆಯಷ್ಟು ಹೊತ್ತು ನಮ್ಮೆಲ್ಲ ಹಿರಿಯರ ಮಾತುಗಳನ್ನು ಕೇಳಿದಂಥ ಊರಿನ ಎಲ್ಲ ಹಿರಿಯರೇ, ಸ್ಕಾಲರ್ಸ್ ಮತ್ತು ವಿಶೇಷ ಆಹ್ವಾನಿತರೆ, ಇದಕ್ಕೆ ಕಾರಣಕರ್ತರಾದಂಥ ಡಾಕ್ಟರ್ ರಾಧಾಕೃಷ್ಣ ಅವರು, ನಮ್ಮ ಗುರುಗಳು, ನಿಮ್ಮಿಂದ ಮತ್ತು ನಮ್ಮ ಸುಮಂತ್ರ ಬೋಸ್ ಅವರ ಮಾತುಗಳನ್ನು ಕೇಳಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ. ಹಾಗಾಗಿ ನನ್ನೆಲ್ಲ ಕಿರಿಯ ಮಿತ್ರರು ಮತ್ತು ಊರಿನ ಎಲ್ಲ ಹಿರಿಯ ಗಣ್ಯರು ಮತ್ತು ಸೇನಾನಿಗಳ ಪರವಾಗಿ ನಿಮಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. 3 ಪುಸ್ತಕಗಳ ಬಿಡುಗಡೆಯಾಗಿದೆ ಮತ್ತು ಈ ಪುಸ್ತಕಗಳನ್ನು ನಮ್ಮ ಗುರುಗಳು ಪ್ರೊಫೆಸರ್ ರಾಧಾಕೃಷ್ಣ ಅವರು ಅಧ್ಯಾಪಕ ಮಿತ್ರರುಗಳಿಗೆ ಅರ್ಪಣೆ ಮಾಡಿದ್ದಾರೆ. ಇದು ಭಾಳ ಇಂಟ್ರೆಸ್ಟಿಂಗ್ ಆದ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ. 2 ಮಾತುಗಳನ್ನು ನಿಮ್ಮ ಜೊತೆ ಹೇಳಿ ನಾನು ಮಾತು ಮುಗಿಸ್ತೇನೆ. ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಈಗಾಗಲೇ ಒಂದು ಸಣ್ಣ ಕನ್ಸ್ಟ್ರಕ್ಷನ್ ಇದೆ. ಆ ಕನ್ಸ್ಟ್ರಕ್ಷನ್ ಏನು ಅಂತಂದರೆ, ಎಲ್ಲ ಕಡೆ ಇದನ್ನೇ ಕೇಳೋದು ನಾವು, ಗಾಂಧೀಜಿಯವರನ್ನು ಬಾಪು ಅಂತ ಕರೆದ್ರು. ವಿ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಸೀರಿಯಸ್ಲಿ. ನಂಬರ್ 2, ನೀವು ನಮಗೆ ರಕ್ತ ಕೊಡಿ, ನಾನು ಫ್ರೀಡಮ್ ಕೊಡ್ತೀನಿ ಅಂತ ಹೇಳೋದು 2. ಆಮೇಲೆ ನಾವು ಜೈ ಹಿಂದ್ ಅಂತ ಮಾಡಿದ್ರು. ಇದೊಂದು ಭಾಳ ಇಂಟ್ರೆಸ್ಟಿಂಗ್ ಆದ ಕಾಯಿನಿಂಗ್ ಆಫ್ ದೋಸ್ ವಂಡರ್ಫುಲ್ ವರ್ಡ್ಸ್. ಇದು ಸುಭಾಷ್ ಚಂದ್ರ ಬೋಸ್ ಅಂತ ಕನ್ಸ್ಟ್ರಕ್ಷನ್ ಮಾಡಿ ಇದೇ ಎಕ್ಸಾಕ್ಟ್ಲಿ ದಿಸ್ ಇಸ್ ವಾಟ್ ಸುಭಾಷ್ ಚಂದ್ರ ಬೋಸ್ ಅಂತ ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೀವಿ. ನಮ್ಮ ಬೋಸ್ ಸಾಹೇಬರು, ಸುಮಂತ್ರ ಬೋಸ್ನವರು ಸುಭಾಷ್ ಚಂದ್ರ ಬೋಸನ್ನು ಇನ್ನೊಂದು ರೀತಿಯಲ್ಲಿ ಕಟ್ಟಿಕೊಟ್ರು ನಮಗೆ. ಇದು ಭಾಳ ವಿಶೇಷವಾದದ್ದು. 2 ಥರದ ಈ ವರ್ಸಸ್ ಇದೆ ಅಲ್ಲ, ಸುಭಾಷ್ ಚಂದ್ರ ಬೋಸ್ ವರ್ಸಸ್ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ವರ್ಸಸ್ ನೆಹರು ಅಂತ. ಇದು ಈ ಥರದ್ದೊಂದು ಈಗಾಗಲೇ ನಮಗೆ ಗೊತ್ತಿರುವ ಒಬ್ಬ ಸುಭಾಷ್ ಚಂದ್ರ ಬೋಸ್, ನಮ್ಮ ಕಿರಿಯ ಮಿತ್ರರುಗಳಿಗೆ ನಾವು ಹಾಕಿಕೊಡುವಂಥ ಈ ಥರದೊಂದು ಬೋಸ್, ಅಲ್ಲಿ ಬರೀ ರಕ್ತ ಕೊಡಿ, ಫ್ರೀಡಮ್ ಕೊಡುತ್ತೆ. And then you reduce Subhash Chandra Bose there, and now you enlarge Subhash Chandra Bose with Sumantra Bose's, wonderful academic, delivery. ಅದ್ಭುತವಾದಂಥ ಒಂದು ಮಾತುಗಳನ್ನು ಸುಮಾರು ವರ್ಷದ ಮೇಲೆ ನಾವೆಲ್ಲ ಕೇಳಿದ್ವಿ. ಅವರ ಕುಟುಂಬದವರು ಅನ್ನೋ ಕಾರಣಕ್ಕಾಗಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿಲ್ಲ. ಹೀಗೆ ಚರಿತ್ರೆ ಓದ್ತಾ ಇದ್ದ ಸಂದರ್ಭದಲ್ಲಿ ನಿಮಗೆಲ್ಲ ಹೆಚ್ಚಿನವರಿಗೆ ಚರಿತ್ರೆ ಬಗ್ಗೆ ಗೊತ್ತು. ಚರಿತ್ರೆಗೊಂದು ಚರಿತ್ರೆ ಇದೆ, ಅದಕ್ಕೊಂದು ಚೌಕಟ್ಟು ಇದೆ. ಈ ಚರಿತ್ರೆಯನ್ನು ಆಗ ನಡೆದಂಥ ಚರಿತ್ರೆಯನ್ನು, 20ನೇ ಶತಮಾನದ ಆದಿಭಾಗದಲ್ಲಾದಂಥ ಚರಿತ್ರೆಯನ್ನು ನಾವು ನಮ್ಮ ಮೂಗಿನ ನೇರಕ್ಕೆ ಬಳಸಿಕೊಳ್ಳುವ ಈ ಸಂದರ್ಭದಲ್ಲಿ ಎಷ್ಟೋ ಮಹನೀಯರನ್ನು ನಾವು ನಮಗೋಸ್ಕರ, ನಮ್ಮ ಆಸೆಗೋಸ್ಕರ ಬಳಸ್ಕೊಂಡಿದ್ದೇವೆ. ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಇಂಟರ್ಪ್ರಿಟೇಷನ್ ಕೂಡ ಹೌದು. ಬಹುಶಃ ಪ್ರೊಫೆಸರ್ ರಾಧಾಕೃಷ್ಣ ಅವರಿಗೆ ಈ ವಾಸ್ತವ ಗೊತ್ತಾಗಿರೋದ್ರಿಂದಲೇ ಈ 3 ಕನ್ನಡ ಅವತರಣಿಕೆ ಪುಸ್ತಕವನ್ನು ನಮ್ಮೆಲ್ಲ ಅಧ್ಯಾಪಕ ಮಿತ್ರರುಗಳಿಗೆ ಇವರು ಅದನ್ನು ಅರ್ಪಣೆ ಮಾಡಿದ್ದಾರೆ. ಇನ್ನು ಮೇಲೆ ಈ ಪುಸ್ತಕ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು, ಮಹನೀಯರುಗಳ ಕುರಿತು ಒಂದು ಹೊಸ ಚರ್ಚೆಯನ್ನು ಅಧ್ಯಾಪಕ ಮಿತ್ರರಲ್ಲಿ ಮಾಡಿದ್ರೆ, ದಟ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಟ್ರಿಬ್ಯೂಟ್ ಟು ದಿ ಸುಭಾಷ್ ಚಂದ್ರ ಬೋಸ್ ಲೆಗಸಿ. ಖಂಡಿತದಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಚರಿತ್ರೆ ಇಷ್ಟು ಸುಲಭ ಇಲ್ಲ ಅನ್ನೋದನ್ನು ನಮ್ಮ ಸುಮಂತ್ರ ಬೋಸ್ ಅವರು ನಮ್ಗೆ ಭಾಳ ಅದ್ಭುತವಾಗಿ ಹೇಳಿಕೊಟ್ಟಿದ್ದಾರೆ. ಎಳೆಯಾಗಿ ಕ್ರೊನಾಲಜಿಕಲ್ ಆರ್ಡರ್ ಇಟ್ಕೊಂಡು ಸುಭಾಷ್ ಚಂದ್ರ ಬೋಸನ್ನು ನಮ್ಮ ಮುಂದೆ ಚಿತ್ರ ಮಾಡಿಕೊಟ್ಟಿದ್ದಾರೆ. ಒಂದು ಮಾತಂತೂ ನನಗೆ ಭಾಳ ಇಷ್ಟ ಆಯಿತು. ಇದು ತುಂಬ ಹೃದಯಕ್ಕೆ ಹತ್ತಿರವಾದ ಮಾತು. ನಾವೆಲ್ಲರೂ ಗಾಂಧಿ ಬಗ್ಗೆ ಮಾತಾಡುವಾಗ, ನಾನಂತೂ ಇನ್ವೇರಿಯಬಲಿ ಪಾಠ ಮಾಡ್ತಾ ಇದ್ದಾಗ ನನ್ನ ಜೊತೆ ಐ ಆಮ್ ಆಲ್ಸೋ ಪೊಲಿಟಿಕಲ್ ಸೈನ್ಸ್ ಟೀಚರ್ ಸುಮಂತ್ರ ಬೋಸ್, ನಾವಂತೂ ಪಾಠ ಮಾಡುವಾಗ ಗಾಂಧೀಜಿಯನ್ನ ಈ ದೇಶ ಕಂಡ ಅತ್ಯಂತ ದೊಡ್ಡ ಸೋಶಾಲಜಿಸ್ಟ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೇವೆ. ಯಾಕಂದ್ರೆ ಸಮಾಜದ ಇಂಚ್ ಬೈ ಇಂಚ್ ಅನ್ನ ಅರ್ಥ ಮಾಡಿಕೊಂಡು, ಈ ಸಮಾಜಕ್ಕೆ ಏನು ಬೇಕು ಅಂತೇಳಿ, ಈ ಸಮಾಜ ಯಾವ ರೋಗದಿಂದ ಬಳಲ್ತಾ ಇದೆ ಅನ್ನೋದನ್ನ ಟ್ರೀಟ್ ಮಾಡೋಕ್ಕೋಸ್ಕರ ಸಮಾಜವನ್ನು ಓದ್ತಾರೆ. ಸಮಾಜವನ್ನು ಓದಿ ಬಹಳ ದೊಡ್ಡ ಸೋಶಾಲಜಿಸ್ಟ್ ಆಗ್ತಾರೆ. ನಾವೆಲ್ಲರೂ ಸೋಶಾಲಜಿ ಬಗ್ಗೆ ಓದುವಾಗ ವೆಸ್ಟರ್ನ್ ಸ್ಕಾಲರ್ಸ್ಗಳ ಬಗ್ಗೆ, ಅಮೆರಿಕನ್ ಸ್ಕಾಲರ್ಸ್ಗಳ ಬಗ್ಗೆ ಹೋಗಿ ಸಮಾಜಶಾಸ್ತ್ರ ಓದ್ತೇವೆ. ನಮ್ಮೊಳಗೆ ಗೊತ್ತಿದ್ದಂಥ ಸಮಾಜಶಾಸ್ತ್ರಜ್ಞರನ್ನ ನಾವು ಮರ್ತೇ ಬಿಟ್ಟಿದ್ವಿ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಪ್ರೊಫೆಸರ್ ಸುಮಂತ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರು ಯಾಕೆ ನಾವೆಲ್ಲ ಒಟ್ಟಿಗೆ ಇರಬೇಕು, ದೇಶ ಪ್ರೇಮ ಅನ್ನೋದು ಅತ್ಯಂತ ದೊಡ್ಡ ತ್ಯಾಗದ ಕೆಲಸ ಅಂತ ಬೋಸ್ರಿಗೆ ಯಾಕೆ ಅನಿಸಿತ್ತು ಅಂತಂದ್ರೆ, ಈ ದೇಶ ಪ್ರೇಮವನ್ನು ಬಿಟ್ಟರೆ ನಿಮಗೆ ಈ ಜಾತಿ, ಧರ್ಮ, ವರ್ಗ
ಹೆಣ್ಣು ಗಂಡು ಅನ್ನುವ ಈ ತಾರತಮ್ಯದ ಜೊತೆಗೆ ನಿಮಗೆ ದೇಶ ಪ್ರೇಮ ಕಟ್ಟಕ್ಕಾಗುದಿಲ್ಲ. ಹಾಗಾಗಿ ಒಂದೇ ಐಡೆಂಟಿಟಿಯನ್ನು ಅವರು ಪೆಟ್ರಿಯಾಟಿಸಮ್ ಅನ್ನುವ ಅಂಶದೊಳಗಡೆ ತಗೊಂಡು ಬಂದ್ರು. ಅವರು ಇದು ಬಿಟ್ಟರೆ ಭಾರತಕ್ಕೆ ದಾರಿ ಇಲ್ಲ ಅಂತ ತಿಳ್ಕೊಂಡಿದ್ರು. ಈ ದೇಶಕ್ಕಿನ್ನು 1000 ವರ್ಷ ಹೋದರೂ ಕೂಡ ಈ ತಾರತಮ್ಯ ಅಘಾತಕಾರಿಯಾದಂತ ತಿಳ್ಕೊಂಡಿದ್ದರಿಂದಲೇ ಅವರು ದೇಶ ಪ್ರೇಮವನ್ನು, ಪೆಟ್ರಿಯಾಟಿಸಮ್ ಅನ್ನ ಮುಂದೆ ಇಟ್ಕೊಂಡು ಕೆಲಸ ಮಾಡಿದ್ರು. ಈ ಸತ್ಯ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. I request all youngsters, I don't know whether you read in English or in Kannada, whatever language you read, please read Subhash Chandra Bose as much as you also do with Gandhiji. ಗಾಂಧೀಜಿ ಅವ್ರದ್ದು ನಮಗೆ ಎಲ್ಲ ಪುಸ್ತಕ ಚರಿತ್ರೆನಲ್ಲಿದೆ, ಪೊಲಿಟಿಕಲ್ ಸೆನ್ಸ್ನಲ್ಲಿದೆ. ಸುಭಾಷ್ ಚಂದ್ರ ಬೋಸ್, ಐ ಡೋಂಟ್ ನೋ ಫಾರ್ ರೀಸನ್ಸ್ ಇಟ್ ಈಸ್ ನಾಟ್ ಇನ್ ಎ ಮೇಜರ್ ಕಾಂಪೊನೆಂಟ್ ಆಫ್ ಸ್ಟಡಿ. ಅದ್ಭುತವಾದ ಸೋಶಾಲಜಿಯ ನಾಲೆಜ್ ಇದ್ದದ್ರಿಂದಲೇ ಹೆಣ್ಣು ಎಷ್ಟು ಮುಖ್ಯ ಅಂತ ಸುಭಾಷ್ ಚಂದ್ರ ಬೋಸ್ಗೆ ಅನಿಸಿದ್ದು. ಈ ದೇಶದ ಎಲ್ಲ ಹಿಂದುಳಿದ ಜಾತಿಗಳು ಮುಖ್ಯ ಅಂತ ಅನಿಸಿದ್ದು. ಈ ಕಾರಣದಿಂದಲೇ ಸುಭಾಷ್ ಚಂದ್ರ ಬೋಸ್ ಅವರ ಈ ಪುಸ್ತಕ ನಮ್ಮೆಲ್ಲ ಅಧ್ಯಾಪಕ ಮಿತ್ರರಲ್ಲಿ ಹೊಸ ಆಲೋಚನೆಯನ್ನ ಉಂಟು ಹಾಕುತ್ತೆ ಅನ್ನೋ ನನಗೊಂದು ಧೈರ್ಯ ಇದೆ. ಸರ್ ಪುಸ್ತಕ ಕೊಡ್ತಾ, ನಮ್ಮ ಪ್ರೊಫೆಸರ್ ಪುಸ್ತಕ ಕೊಡ್ತಾ ಇದನ್ನ ಲೈಬ್ರರಿಗೆ ಹಾಕಿ ಅಂತಂದ್ರು. ಸೊ ನಮ್ಮ ಲೈಬ್ರರಿಗಳೆಲ್ಲ ಏನಾಗಿದೆ ಅಂತಂದ್ರೆ, ಆಲ್ ಅ ಲೈಬ್ರರಿ ಟುಡೇ ಹ್ಯಾವ್ ಬಿಕಮ್ ಅ ಪ್ಲೇಸ್ ವೇರ್ ಯು ಕಲೆಕ್ಟ್ ದ ಬುಕ್ಸ್ ಅಂಡ್ ದೆನ್ ಇಟ್ ಇಸ್ ದೇರ್. ಅಂಡ್ ರಿಯಲಿ ಐ ಆಮ್ ಸರ್ಪ್ರೈಸ್ಡ್ ಟು ಸೇ ದಟ್ library has become a place where the books are being stored. And I request, with a small difference today, ಈ ಪುಸ್ತಕವನ್ನ ಲೈಬ್ರರಿಗೆ ಇಡೋದು ಬೇಡ ಸರ್. ಪ್ರತಿ ಒಬ್ಬ ಅಧ್ಯಾಪಕ ಮಿತ್ರ ಈ ಪುಸ್ತಕಗಳನ್ನು ಇಟ್ಕೊಳ್ಳಿ. ಅಟ್ಲೀಸ್ಟ್ ಹಿಸ್ಟ್ರಿ ಬಗ್ಗೆ ಒಂದಷ್ಟು ಆಸಕ್ತಿ ಹುಟ್ಟಲಿ. ಹಿಸ್ಟ್ರಿಯನ್ನ ಒಂದು ಸಣ್ಣ ನೋಟ್ಸ್ ಮಾಡ್ಕೊಂಡು ಪಾಠ ಮಾಡಿ ಇಡೀ ಭಾರತವನ್ನ ನಮಗೆ ಬೇಕಾದಾಗ ಚಿತ್ರ ಮಾಡ್ಕೊಂಡಿದ್ದೀವಿ ನಾವು ಇವತ್ತು. History is not, it cannot be reduced to small notes which could be taught to students. History has its own legacy which needs to be understood the way Professor Sumantra Bose was trying to do. Every word he has uttered is as a voluminous, it speaks of a voluminous story of what India was and what India wanted to be as far as Bose was concerned. ಇದು ಸುಲಭದ ಜರ್ನಿ ಅಲ್ಲ. ನಾವೆಲ್ಲ ಹಿರಿಯ ಸೇನಾನಿಗಳು ನಮ್ಮ ಜೊತೆ ಕೂತಿದ್ದಾರೆ. ಪ್ರತಿ ಒಬ್ಬರಲ್ಲಿ ಒಂದೊಂದು ಕಥೆ ಇದೆ. ಅದು ಬೋಸ್ರಲ್ಲೂ ಇತ್ತು. ಶ್ರೀಮಂತರಾಗಿದ್ಕೊಂಡು ಈ ದೇಶವನ್ನ ಪ್ರೀತಿಸ್ಲಿಕ್ಕೆ ಯಾರಿಗೆ ಸಾಧ್ಯ ಆಗಿತ್ತು? ಆರಾಮ್ನಲ್ಲಿ ಎಲ್ಲರೂ ಹೋಗಿ ಜರ್ಮನಿಯಲ್ಲೇ ಕೂತ್ಕೊಂಡು, ಜಪಾನಲ್ಲೇ ಕೂತ್ಕೊಂಡು ಎಸ್ಟಾಬ್ಲಿಷ್ ಮಾಡ್ಬೋದಿತ್ತು ಅವ್ರಿಗೆ. ಒಂದು ಸಬ್ಮೆರಿನ್ ಇದೆ, ಅಲ್ಲಿ ಊಟ ತಿಂಡಿ ಗಿಂಡಿ ಏನಿಲ್ಲದೆ ಸಬ್ಮೆರಿನಲ್ಲಿ ಟ್ರಾವೆಲ್ ಮಾಡ್ತಾರೆ ಅಂತ ಅದ್ಭುತವಾದ ಒಬ್ರು ಹಿಸ್ಟೋರಿಯನ್ ಬರೀತಾರೆ ನಮ್ಗೆ. ಏನು ಫೆಸಿಲಿಟೀಸು ಇಲ್ಲ, ನಿದ್ರೆ ಮಾಡಕ್ಕೆ ದಿಂಬಿಲ್ಲ, ಬೆಡ್ ಇಲ್ಲ, ಏನಿಲ್ಲದೆ ಒಂದು ಸಬ್ಮೆರಿನಲ್ಲಿ ಟ್ರಾವೆಲ್ ಮಾಡ್ತಾರೆ. ಅಗಾಧವಾದ ಶ್ರೀಮಂತಿಕೆ ಕುಟುಂಬದಿಂದ ಬಂದು ಈ ದೇಶದ ಬಗ್ಗೆ ಆಲೋಚನೆ ಮಾಡ್ತಾರೆ ಅಂತಂದ್ರೆ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಹೌ, ವಾಟ್ ಅ ಕ್ಯಾಲಿಬರ್ ದಟ್ ಹಿ ವಾಸ್ ಟ್ರೈಂಗ್ ಟು ರೆಪ್ರೆಸೆಂಟ್. ಅಂಡ್ ವಿ ಕುಡ್ ಸಿ ದ ವೇ he spoke. It is not just his words. It is absolutely his tribute to the entire people who worked with Subhash Chandra Bose. ಸ್ನೇಹಿತರೆ, ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾಡಬೇಕಾಗಿರುವ ಕೆಲಸಗಳು ಏನು ಅಂತಂದ್ರೆ, ಈ ಪುಸ್ತಕಗಳನ್ನ ನಾವೀಗ ಓದದೇ ಇದ್ರೆ, ಮತ್ತೆ ನಾವು ಗೂಗಲ್ ಹಿಸ್ಟ್ರಿಗೆ ನಾವು ಹೋಗ್ತಾ ಬಂದ್ರೆ, ವಿಕಿಪೀಡಿಯಾ ಅಂತ ಕೆಲವೊಂದು ಬಂದ್ಬಿಟ್ರೆ, ನಾವು ನಮ್ಮ ದೇಶವನ್ನು ಕಟ್ಟುವುದಾಗ್ಲಿ ಅಥವಾ ನಮ್ಮ ಕಾರ್ಯಕ್ರಮಗಳಿಗೆ ಈಗ ನಾನು ಇನ್ಮೇಲೆ ಜೈ ಹಿಂದ್ ಅಂತ ಬರೀತೀನಿ ಅಂತ ನಮ್ಮ ಸರ್ ಹೇಳ್ತಾ ಬಂದರು. ಅಂಡ್ ಅಟ್ಲೀಸ್ಟ್ ಆ ಸಂದರ್ಭದ ಚರಿತ್ರೆ ನಮಗೆ ಗೊತ್ತಾಗದಿದ್ರೆ ಈ ಮಹನೀಯರ ಸಿಗ್ನಿಫಿಕೆನ್ಸ್ ನನಗೆ ಅರ್ಥ ಆಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಿಸ್ಟ್ರಿ ಪ್ರೊಫೆಸರ್ ಸುಮಂತ್ರ ಸರ್, most of our colleges are closing history today. This is what the treatment that we do it. And prior to 1857, what a wonderful note that you did. And you said that you want to study. And this is the same place where history is not being taught. And it is the same place where history departments are being closed, colleges are being closed, where history is not being taught, where commerce becomes very, very important. ಇದು ವಾಸ್ತವ ಮಕ್ಕಳೇ. ನಿಮಗೆ ಇದು ಅರ್ಥ ಆಗೋದೇ ಇಲ್ಲ. ನಿಮಗೆ ಸಮಾಜಶಾಸ್ತ್ರವನ್ನ ಅರ್ಥ ಮಾಡ್ಕೊಳ್ಳದಿದ್ರೆ, ಸಮಾಜದ ಪರಿಕಲ್ಪನೆ ಇಲ್ಲದಿದ್ರೆ, if you don't know the society, Indian society, how can you be a human being here? ಅದು ಈ ತರದ ಜಾಗದಲ್ಲಿ ನಾವು ಕಾಮರ್ಸ್ ಎಜುಕೇಶನ್ ಅನ್ನ ಮಾಡ್ತಾ ಬಂದಾಗ ಈ ಕಾರ್ಯಕ್ರಮಗಳು ನೀವಂತೂ ನಮಗೆ ಚಾಟಿ ಬೀಸಿದ್ದೀರಿ ಪ್ರೊಫೆಸರ್ ರಾಧಾಕೃಷ್ಣ ಸರ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಈ ಪುಸ್ತಕ ಕೇವಲ ಪುಸ್ತಕ ಅಲ್ಲ, ನಮಗೊಂದು ದೊಡ್ಡ ಹೊಣೆಗಾರಿಕೆ ಕೊಟ್ಬಿಟ್ಟಿದ್ದಾರೆ, ಬಹಳ ದೊಡ್ಡ ಹೊಣೆಗಾರಿಕೆ ಕೊಟ್ಬಿಟ್ಟಿದ್ದಾರೆ. ನಾನಂತೂ ಇದನ್ನು ಲೈಬ್ರರಿನಲ್ಲಿ ಇಡೋದಿಲ್ಲ ಸರ್, ನಾನು ಖಂಡಿತ ಲೈಬ್ರರಿಲಿ ಇಡೋದಿಲ್ಲ ಇದನ್ನ. ಅಟ್ಲೀಸ್ಟ್ ಇದನ್ನ ಎಲ್ಲಾದ್ರೂ ಡಿಸ್ಪ್ಲೇ ಮಾಡಿ, ಇಂಥದ್ದೊಂದು ಪುಸ್ತಕ ಇದೆ ಮೇಸ್ಟ್ರೆ ಓದಿ 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 ಅಂತ ಹೇಳಿ ಮಾಡ್ತಾನೆ. ನೆಕ್ಸ್ಟ್ BOS ನಲ್ಲಿ ಈ ಪುಸ್ತಕವನ್ನು ಓದ್ಲಿಕ್ಕೋಸ್ಕರನೇ ರೆಫರೆನ್ಸ್ ನಲ್ಲಿ ಈ ಪುಸ್ತಕ ಹಾಕಕ್ಕೆ ಖಂಡಿತವಾಗಿ ನಾನು ಸಜೆಸ್ಟ್ ಮಾಡ್ತಾನೆ. ಇಷ್ಟು ಕೆಲಸ ನಾನು ಮಾಡ್ತಾನೆ ನಮ್ಮ ಅಧ್ಯಾಪಕ ಮಿತ್ರರಲ್ಲಿ. ನಮ್ಮ ಹೆಮ್ಮೆ ಇವತ್ತು
ಇಡೀ ಮಂಗಳೂರಿಗೆ, ಈ ಯೂನಿವರ್ಸಿಟಿ ಕಾಲೇಜಿಗೆ ಬಹಳ ದೊಡ್ಡದಾದಂಥ ಒಂದು ಚಾರಿತ್ರಿಕ ಘಟನೆ. ನಮ್ಮ ಗಣಪತಿ ಗೌಡರು ಹೇಳಿದಾಗೆ, ಪ್ರಾಂಶುಪಾಲರು ಹೇಳಿದಾಗೆ, ಇಡೀ ಬೋಸ್ ಕುಟುಂಬ ನಮ್ಮ ಜೊತೆಗಿದೆ ಇವತ್ತಿಗೂ ಕೂಡ ಒಂದು ಸ್ವಾತಂತ್ರ್ಯ ಹೋರಾಟ ಮಾಡ್ತಾರೆ. ಈಸ್ ಸ್ಟಿಲ್ ಲೀಡಿಂಗ್ ದಿ ಫ್ರೀಡಮ್ ಫೈಟ್, ಸ್ಟಿಲ್ ಲೀಡಿಂಗ್ ಇಟ್, ಮೇ ಬಿ ಟ್ರಾನ್ಸ್ಫಾರ್ಮಿಂಗ್ ದಿ ಐಡಿಯಾ ದಟ್ ವಿ ಹ್ಯಾವ್ ಟುಡೇ, ದಿ ರಿಜಿಡ್ ಮೈಂಡ್ ಸೆಟ್ ದಟ್ ವಿ ಹ್ಯಾವ್ ಟುಡೇ. ಅದಕ್ಕೋಸ್ಕರ ನೀವು ಇವತ್ತು ಕೂಡ ಫ್ರೀಡಮ್ ಫೈಟ್ ಮಾಡ್ತಾನೆ ಇದ್ದೀರಿ. Maybe you're looking for a different kind of liberation, I understand. And we are really grateful to you. On behalf of all the people of Dakshin Kannada, I bow my head to you and then thank you so much. And then we request you to come back to Mangalore and speak to all our seniors here, not only about Bose, also tell us why history matters today. Thank you so much. ಎರಡನೇದು, ನಾನು ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ನಮ್ಮ ಗುರುಗಳಾದಂಥ ರಾಧಾಕೃಷ್ಣ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಿ ನಾನು ಮುಗಿಸ್ತೇನೆ. ಅವರು ಭಾಳ ನಗಾಡ್ತಾರೆ, ನಮಗೆಲ್ಲ ತುಂಬ ಬೈದವರು, ನಮಗೆಲ್ಲ ತುಂಬ ಹೇಳ್ಕೊಟ್ಟವರು. ಭಾಷೆ ಮಾತಾಡುವಾಗ ಭಾಷೆ ಗೊತ್ತಿಲ್ಲದಿದ್ದರೆ ನೀನು ಮಾತಾಡಬಾರ್ದು ಅಂತ ಕಟ್ಟುನಿಟ್ಟಿನ ನಿರ್ಧಾರ ಮಾಡಿದವರು ಅವರು. ಕನ್ನಡದಲ್ಲಾದರೂ ಮಾತಾಡು, ಇಂಗ್ಲೀಷ್ನಲ್ಲಾದರೂ ಮಾತಾಡು, and you make sure that you know the language and make sure that you know the subject to speak ಅಂತ ಬರೆ ಎಳೆದು ಬುದ್ಧಿ ಕಳಿಸಿದ ಮೇಷ್ಟ್ರು ಅವರು. ನನಗೆ ಮಾತ್ರ ಅಲ್ಲ, ಸಾವಿರಾರು ವಿದ್ಯಾರ್ಥಿಗಳನ್ನು ಪ್ರೊಡ್ಯೂಸ್ ಮಾಡಿದ್ರಿ. ದೇವರು ನಿಮಗೆ ಈ ಕೆಲಸ ಮಾಡಿಸ್ಕೊಟ್ಟಿದ್ದು ಐ ಥಿಂಕ್ ವಿತ್ ಎ ಪರ್ಪಸ್ ಅಂತ ನಾನು ತಿಳ್ಕೊಂಡಿದ್ದೇನೆ. ವಿತ್ ಎ ಪರ್ಪಸ್ ಯು ಡಿಡ್ ಇಟ್. ನೀವು ಮಾಡಿಕೊಟ್ಟಿರುವ ಕೆಲಸವನ್ನು ಶಿರಸಾವಹಿಸಿ ನಾವು ನಮ್ಮ ಜೊತೆಗೆ ಇಟ್ಕೋತೇವೆ ಮತ್ತು ನಮ್ಮ ಸ್ನೇಹಿತರಿಗೆ ಕೊಡ್ತೇವೆ ಮತ್ತು ಆದಷ್ಟು ಅದನ್ನು ಓದಲಿಕ್ಕೋಸ್ಕರ ಎಲ್ಲ ವ್ಯವಸ್ಥೆಯನ್ನು ನಾನು ಖಂಡಿತ ಮಾಡ್ತೇನೆ ಸರ್. ನಮ್ಮ ಜೊತೆಗಿರುವ ಎಲ್ಲ ಹಿರಿಯರು ನಮ್ಮ ಜೊತೆಗಿದ್ದಾರೆ, ಎಲ್ಲ ಊರಿನ ಗಣ್ಯರು ಬಂದಿದ್ದೀರಿ. ತಾವೆಲ್ಲರೂ ಈ ಬೋಸ್ ಕುಟುಂಬಕ್ಕೆ ಗೌರವ ಕೊಡಲಿಕ್ಕೆ ಮಾತ್ರ ಬಂದಿದ್ದಲ್ಲ, ಚರಿತ್ರೆ ಇವತ್ತಿಗೂ ಕೂಡ ಬಹಳ ಮುಖ್ಯ ಮತ್ತು ನಮ್ಮ ಎಲ್ಲ ಹಿರಿಯರು ನಮಗೆ ಮಾಡಿಕೊಟ್ಟಿರುವಂಥ ಕೊಡುಗೆ ಬಹಳ ಮುಖ್ಯ ಅಂತ ಹೇಳಿಕ್ಕೆ ಬಂದಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ತಮಗೆಲ್ಲರಿಗೂ ಪರಮಾತ್ಮ ಒಳ್ಳೇದು ಮಾಡಲಿ ಅಂತೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.